ಆತ್ಮೀಯ ಬಂಧುಗಳೇ, ಹೇಗಿದ್ದೀರಿ ಎಲ್ಲರೂ ಸ್ನೇಹಿತರೆ? ನೋಡಿ, ನಮ್ಮ ಸಂತೋಷ್ ಬಾಲರಾಜ್ ಅವರು ದರ್ಶನ್ ಅವರ ಜೊತೆನೂ ಕೂಡ ಒಂದು ಸಿನಿಮಾವನ್ನು ಮಾಡಬೇಕು, ಪ್ರೊಡ್ಯೂಸ್ ಮಾಡಬೇಕು, ಅವ್ರಿಗೂ ಕೂಡ ನಿರ್ಮಾಪಕರಾಗಿ ಇನ್ನೊಂದು ದೊಡ್ಡ ಸಿನಿಮಾವನ್ನು ಕೊಡಬೇಕು ಅಂತ ಕೂಡ ಒಂದು ಗುರಿಯನ್ನು ಇಟ್ಕೊಂಡಿದ್ರಂತೆ. ನೋಡಿ, ಸದ್ಯಕ್ಕೆ ಈಗ ನಮ್ಮನ್ನೆಲ್ಲ ಬಿಟ್ಟು ಅಗಲಿದ್ದಾರೆ ಇವತ್ತು. ನೋಡಿ, ಇವತ್ತು ಅದಲ್ಲರೂ ಕೂಡ ನಮ್ಮ ಒಂದು ಸ್ಯಾಂಡಲ್ವುಡ್ಗೆ ಏನಂತಂದ್ರೆ ಒಂದು ಕಳಂಕ, ಒಂದು ದುಃಖದ ವಾತಾವರಣ ಅಂತ ಕೂಡ ಹೇಳ್ಬೋದು. ಹಾಗಾದರೆ ಇವ್ರಿಗೆ ಜಾಂಡೀಸ್ ಕಾಯಿಲೆ ಬಂದು ಕೂಡ ಈ ಥರ ಸಾವನ್ನಪ್ಪಿದ್ರು ಅಂತ ಕೂಡ ಹೇಳ್ತಾರೆ. ನೋಡಿ, ಜಾಂಡೀಸ್ ಅಂತಕ್ಕಂಥ ಒಂದು ಕಾಯಿಲೆ ಎಷ್ಟು ಕ್ರೂರಿ ಅಂತಂದರೆ, ಜಾಂಡೀಸ್ ಅಂತಕ್ಕಂಥ ಕಾಯಿಲೆ ಅದು ಒಂದು ಲಕ್ಷಣಗಳು ಹೇಗಿರುತ್ತೆ ಅಂತಂದರೆ, ಅದು ಮಗುವಿನಿಂದನೂ ಕೂಡ ಬರ್ಬೋದು, ನಮ್ಮ ವಯಸ್ಕರಲ್ಲೂ ಕೂಡ ಬರ್ಬೋದು, ಮಧ್ಯ ಯುವಕರಲ್ಲೂ ಕೂಡ ಬರ್ಬೋದು. ಹೇಗೆ ಅಂತಂದರೆ, ನೋಡಿ, ಕಣ್ಣಿನಲ್ಲೇ ಒಂದು ಹಳದಿ ಕಲರ್ ಬಣ್ಣ ಕಾಣಿಸ್ಕೊಂಡ್ರೆ, ಕಣ್ಣಿನಲ್ಲಿ ಮೈ ಕೈಯಲ್ಲಿ ಎಲ್ಲಾದರೂ ಒಂದು ಕಡೆ ಹಳದಿ ಕಲರ್ ಬಣ್ಣ ಕಾಣಿಸ್ಕೊಂಡ್ರೆ ಅದು ಜಾಂಡೀಸ್ ಕಾಯಿಲೆ ಅಂತ ಪಕ್ಕ ಆಗ್ಬಿಡುತ್ತದೆ. ನೋಡಿ, ಆದರೂ ಕೂಡ ಇವರು ಕೂಡ ಜಾಂಡೀಸ್ ಕಾಯಿಲೆಯಿಂದನೂ ಬರಲ್ತಿದ್ರಂತೆ. ಆದರೂ ಕೂಡ ಅವ್ರ ಮನೆಯವರು ಎಷ್ಟೋ ಕಷ್ಟಪಟ್ಟರು ಉಳಿಸ್ಕೊಳ್ಳೋದಕ್ಕೆ. ನೋಡಿ, ಎಷ್ಟೆಷ್ಟೋ ದುಃಖದ ಒಂದು ಸಂಗತಿಯನ್ನು ಕೂಡ ಎದುರಿಸ್ತಾ ಬಂದರು. ಆಗ್ಲಿಂದನೂ ಕೂಡ ಸಿನಿಮಾ ಮಾಡ್ತಾ ಮಾತ್ರ ಅಲ್ಲ, ಸದ್ಯಕ್ಕೆ ಈಗಲೂ ಕೂಡ ಅಂತಲ್ಲ, ಅವರ ಒಂದು ಕಾಯಿಲೆ ಮಾತ್ರ ಅಂತಲ್ಲ, ಈ ಸಿನಿಮಾ ಮಾಡುತ್ತವಿಂದನೂ ಕೂಡ ಒಂದು ದುಃಖದ ವಾತಾವರಣವನ್ನು ಪರಿಚಯಿಸ್ತಾ ಬಂದರು, ಎದುರಿಸ್ತಾ ಬಂದರು ಸವಾಲುಗಳನ್ನ. ಯಾಕೆಂದರೆ ಈಗಲೂ ಕೂಡ ಉಳಿಸ್ಕೊಳ್ಳೋಕ್ಕಾಗಲೇ ಇಲ್ಲ ಸಂತೋಷ್ ಬಾಲರಾಜ್ ಅವ್ರನ್ನ. ಅವರು ಮನೆಯವ್ರಂತಲ್ಲ, ಯಾರೇ ಕೂಡ, ನಾವು ಕೂಡ ಸ್ಯಾಂಡಲ್ವುಡ್ ಟ್ರೈ ಮಾಡಿದ್ರು ಕೂಡ ಉಳಿಸ್ಕೊಳ್ಳೋಕ್ಕಾಗಲ್ಲ. ಯಾಕೆಂತಂದರೆ ನೋಡಿ, ಜಾಂಡೀಸ್ ಕಾಯಿಲೆ ಅಂತಕ್ಕಂಥದ್ದು ಎಷ್ಟು ಡೇಂಜರ್ ಅಂತಂದರೆ, ಅದು ಮಗುವಿನ ಹುಟ್ಟುವಿಂದನೂ ಕಾಣಿಸ್ಕೊಳ್ಳುತ್ತಂತೆ. ಮಗು ಈಗ ಹುಟ್ಟಿದ ಒಂದು 3 ತಿಂಗಳು ಮಗುಗೂ ಕೂಡ ಜಾಂಡೀಸ್ ಬರುತ್ತಂತೆ ಅಂತ ಒಂದು ಲಕ್ಷಣಗಳು ಡಾಕ್ಟರ್ ಕೂಡ ಹೇಳ್ತಾರೆ. ಸ್ನೇಹಿತರೆ, ಇನ್ನೊಂದು ಏನಂತಂದರೆ, ನಮ್ಮ ಕರಿಯ 2 ಅನ್ನೋ ಸಿನಿಮಾದಲ್ಲಂತೂ ತುಂಬ ಚೆನ್ನಾಗಿ ಮಾಡಿದ್ರು ಸಿನಿಮಾನ, ಇಲ್ಲ ಅಂತಲ್ಲ. ಕರಿಯ 2 ಅಂತಲ್ಲ, ಗಣಪದಲ್ಲಂತೂ ಎಲ್ಲ ಸಾಂಗ್ಸ್ ಕೂಡ ನೋಡಿ, ಅಲ್ಲಿದ್ರು 3-4 ಸಾಂಗ್ಸ್ ಎಲ್ಲ ಇಟ್ಟಿಟ್ಟಾಗಿದ್ದು ತುಂಬ ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಕೂಡ ಆಗಿತ್ತು ಗಣಪ ಜೊತೆಗೆ. ಅದರಲ್ಲೂ ಕರಿಯ 2 ಅಂತೂ ಇನ್ನೂ ಹಿಂದೆ 7 ವರ್ಷದಿಂದ 8 ವರ್ಷದಿಂದ ಕರಿಯ 2 ಮಾಡಿದ್ದಂತೂ ಆ ಸಾಂಗ್ಸಲ್ಲೇ ತುಂಬ ಹಿಟ್ಟಾಗಿತ್ತು ಕರಿಯ 2. ಯಾಕೆಂದರೆ ಕರಿಯ ಸಿನಿಮಾದಲ್ಲಿ ದರ್ಶನ್ ಸರಿ ಹೇಗೆ ನಟನೆ ಮಾಡಿದ್ದಾರೆ, ಅವ್ರಿಗಿಂತ ನಾನು ಡಿಫ್ರೆಂಟಾಗಿ ಮಾಡಬೇಕು, ನಾನು ಕರಿಯ 2 ಅಂತಕ್ಕಂಥದ್ದು ಮಾಡ್ತೀನಿ ಅಂತ ಕೂಡ ದರ್ಶನ್ ಸರ್ಗೆ ಮೊದಲೇ ಗೊತ್ತಿತ್ತು. ಇದೆಲ್ಲ ದರ್ಶನ್ ಸರ್ಗೆಲ್ಲ ಹೇಳಿ ಸಿನಿಮಾವನ್ನು ಕೂಡ ಒಂದು ಪಬ್ಲಿಷ್ ಮಾಡಿಸಿ ತುಂಬ ಸಾಂಗ್ ಕೂಡ ಚೆನ್ನಾಗಿ ಮಾಡಿ ಮಯೂರಿ ಅನ್ನೋ ಒಂದು ನಟಿಯನ್ನು ಕರ್ಕೊಂಡಿದ್ರು. ಮಯೂರಿ ಕ್ಯಾತರಿ ಅಂತಕ್ಕಂಥ ಅವ್ರಿಗೂ ನಟಿ ಇರ್ತಕ್ಕಂಥ ಅವ್ರನ್ನ ಕರ್ಕೊಂಡು ಕರಿಯ 2 ಅನ್ನೋ ಸಿನಿಮಾವನ್ನು ಮಾಡಿದರು. ಸದ್ಯಕ್ಕೀಗ ಇವರು ನಮ್ಮ ಜೊತೇಲಿ ಇಲ್ಲ ನೋಡಿ, ನಮ್ಮ ಸ್ಯಾಂಡಲ್ವುಡ್ ಅಂತಲ್ಲ, ನಮ್ಮ ಜೊತೆಲೇ ಈಗ ನಮ್ಮ ಸ್ಯಾಂಡಲ್ವುಡ್ ನಮ್ಮ ಕರ್ನಾಟಕದಲ್ಲೇ ಎಲ್ಲೂ ಇಲ್ಲ. ನಮ್ಮ ಇಡೀ ವಿಶ್ವವನ್ನೇ ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ಈಗ ಎಲ್ಲೂ ಹೋದ್ರು ಏನು ಅಂತ ಅನ್ನೋದು ಕೂಡ ಅದೆಲ್ಲರೂ ನಿಮಗೆ ಕೂಡ ಗೊತ್ತಿರುತ್ತೆ. ಯಾಕೆ ಅಂತಂದರೆ, ಈ ನಮ್ಮ ಸೂತಕದ ವಾತಾವರಣ ಏನಿರುತ್ತೆ ಅದಕ್ಕೆಲ್ಲ ನಾವು ಒಂದು ನಾಂದಿಯನ್ನು ಆಡೋದಕ್ಕೆ ಆಗೋದೇ ಇಲ್ಲ. ನೋಡಿ, ಆಗಲೂ ಕೂಡ ಎಷ್ಟೋ ನಮ್ಮ ಅಭಿಮಾನಿಗಳು ಪ್ರಾಣ ಕಳ್ಕೊಂಡಿದ್ದಾರೆ. ಹಿಂದೆ ನಮ್ಮ ಸ್ಟೇಡಿಯಂನಲ್ಲಿ ಆರ್ ಸಿ ಬಿ ಫ್ಯಾನ್ಸ್ ಅಂತ ಕೂಗಾಡಿ ಎಷ್ಟೋ ಬಡ ಕುಟುಂಬಗಳೆಲ್ಲ ಬೀದಿಗೆ ಬಂದರು. ಎಷ್ಟೋ ಕಾಲು ತುಳಿತದಲ್ಲಿ ಸಾವನ್ನಪ್ಪಿದ್ರು. 11-15 ಜನ, ಎಷ್ಟೋ ಜನ ಗಾಯಾಳುಗಳಾಗಿ ಸಾವನ್ನು ಕೂಡ ಅಪ್ಪಿದ್ರು ಅಂತ ಕೂಡ ಒಂದು ವಿಷಯ ತಿಳ್ಕೊಂಡ್ವಿ. ಸದ್ಯಕ್ಕೆ ನೋಡಿ, ಸಂತೋಷ್ ಬಾಲರಾಜ್ ಅವರು ಕೂಡ ನಮ್ಮ ಸ್ಯಾಂಡಲ್ವುಡ್ಡಲ್ಲೇ ಇವರು ಈ ನಟ ಆಗಿದ್ರು. ನೋಡಿ, ಮುಂದೆ ಉತ್ತಮವಾದ ದೊಡ್ಡ ಆ್ಯಕ್ಟರ್ ಆಗಬೇಕು, ನಾನು ಉತ್ತಮವಾದ ನಟ ಆಗಬೇಕು ಅಂತ ಹೊರಟವರು ಇವತ್ತು ನಟನ ಒಂದು ಪರಿಸ್ಥಿತಿ ಈ ಮಟ್ಟಕ್ಕೆ ಬಂದುಬಿಟ್ಟಿದೆ ಅಂತಂದರೆ, ನಮ್ಮ ಸ್ಯಾಂಡಲ್ವುಡ್ ಎಲ್ಲಿ ಹೋಗ್ತಾ ಇದೆ, ಬೆಳೀತಾ ಇದೆ ನೋಡಿ, ಎಲ್ಲಿ ಹೋಗ್ತಾ ಇದೆ ಅಂತಂದರೆ ಅದೆಲ್ಲ ಖಂಡಿತವಾಗಿ ಹೇಳೋದಕ್ಕೆ ಆಗಲ್ಲ ಸ್ನೇಹಿತರೆ. ನಮ್ಮ ನಟರ ಪರಿಸ್ಥಿತಿ ಈಗಲೂ ಕೂಡ ಒಂದು ಏನು ಹೇಳ್ತೀವಲ್ಲ, ನಾಯಿ ಪಾಡುಗಿಂತ ಕಡೆ ಅಂತ ನೋಡಿ, ಎಷ್ಟೋ ಜನ ನೋಡಿ, ಮಜಾ ಭಾರತದವರು ಕೂಡ ಹೇಳ್ಕೊಂಡಿದ್ದಾರೆ, ನಮ್ಮ ಆರ್ಟಿಸ್ಟ್ಗಳ ಪರಿಸ್ಥಿತಿ ಇವತ್ತು ನಾಯಿ ಪಾಡಿಗಿಂತ ಕಡೆ. ಯಾಕೆ ಅಂತಂದರೆ, ನಮಗೆ ಅವಕಾಶಗಳೇ ಇಲ್ಲ. ಅವಕಾಶಗಳಿದ್ರೂ ಕೂಡ ನಾವು ಸಣ್ಣ ಪುಟ್ಟ ಒಂದು ಅವಕಾಶ ಮಾಡಿಕೊಂಡು ಇನ್ನೊಂದು ಸಣ್ಣ ಪುಟ್ಟ ಕೆಲವೊಂದು ಆಟೋ ಡ್ರೈವರ್ಗಳಾಗಿ, ಇಲ್ಲ ಏನೋ ಒಂದು ಬೈಕ್ ಓಡಿಸ್ಕೊಂಡು ನಾವು ಜೀವನವನ್ನು ಸಾಗಿಸ್ಬೇಕಷ್ಟೇ. ಬೈಕ್ ಓಡಿಸ್ಕೊಂಡು ಏನೋ ಒಂದು ನಾವು ಜೊಮ್ಯಾಟೊ, ಸ್ವಿಗ್ಗಿ ಅಂತ ಡೆಲಿವರಿ ಮಾಡ್ತೀವಲ್ಲ, ಆ ಥರ ಡೆಲಿವರಿ ಬಾಯ್ ಆಗೇ ಜೀವನವನ್ನು ಸಾಗಿಸ್ಬೇಕು ಅಂತ ಕೂಡ ಎಷ್ಟೋ ಜನ ಹೇಳ್ಕೊಂಡಿದ್ದಾರೆ. ನೋಡಿ, ಕರಿಯ 2 ಅನ್ನೋ ಒಂದು ಸಿನಿಮಾದಲ್ಲಿ ಗಣಪ ಖ್ಯಾತಿ ಇವರು ಸಂತೋಷ್ ಬಾಲರಾಜ್ ಅವರು ಎಷ್ಟೊಂದು ಹಿಟ್ಟಾಗಿತ್ತು 2017 ಕರಿಯ 2 ಬಿಟ್ಟಾಗ ತ್ರಿವೇಣಿ ಟಾಕೀಸ್ ಮಾತ್ರ ಅಲ್ಲ, ಇಡೀ ರಾಜ್ಯಾದ್ಯಂತ ಕರ್ನಾಟಕದಲ್ಲೇ ತುಂಬ ದೊಡ್ಡ ಮಟ್ಟದಲ್ಲಿ ಸಕ್ಸಸ್ಸನ್ನು ಕಂಡಂಥವ್ರು ನಮ್ಮ ಸಂತೋಷ್ ಬಾಲರಾಜ್ ಅವರು. ಆಗಲೇ ನೋಡಿ, ದೊಡ್ಡ ಮಟ್ಟದಲ್ಲಿ ಸಿನಿಮಾಗಳನ್ನ ಇಟ್ಟುಕೊಡ್ತಾರೆ. ಕೊನೆಗೆ ಬರ್ತಾ ಹೀಗೆ ಅವರು ಒಂದು ನಮ್ಮ ಒಂದು ಆರೋಗ್ಯ ಏನಂತ ಇರ್ತೀವಿ, ಆ ಆರೋಗ್ಯವನ್ನು ಕಾಪಾಡಿಕೊಂಡು ಹೋಗೋದಕ್ಕೆ ಆಗೋದಿಲ್ಲ ಅವ್ರಿಗೆ. ನೋಡಿ, ನಮ್ಮ ಆರೋಗ್ಯ ಇದೆಯಲ್ಲ, ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿ ಇರಲ್ಲ. ನಮ್ಮ ಆರೋಗ್ಯವನ್ನು ನಮ್ಮ ಕೈಯಲ್ಲೇ ಇದೆ, ಅದನ್ನು ನಾವು ಕರೆಕ್ಟಾಗಿ ಮಾಡ್ಕೊಂಡು ಹೋಗ್ಬೇಕಷ್ಟೇ. ನಾವು ಕರೆಕ್ಟಾಗಿ ನಾವು ಪಾಲನೆಯನ್ನು ಮಾಡ್ಕೊಂಡು ಹೋದರೆ ಅದು ಗೆದ್ದೇ ಗೆಲ್ತೀವಿ. ಆರೋಗ್ಯನೂ ಇರುತ್ತೆ,
ಆಯುಷು ಕೂಡ ಇರುತ್ತೆ, ನಮಗೆ ಇನ್ನೂ ಕೂಡ ಜಾಸ್ತಿ ವರ್ಷನೂ ಕೂಡ ಬದುಕ್ಬೋದು. ಯಾಕೆಂದರೆ ನೋಡಿ, ನಮ್ಮ ಆರೋಗ್ಯ ನಮ್ಮ ಕೈಲಿ ಇಟ್ಕೊಂಡ್ರೆ ಮುಂದೆ ನಮಗೆ, ಈಗ ನೋಡಿ ಎಷ್ಟೋ ಜನ ನಮ್ಮ ಸ್ಯಾಂಡಲ್ವುಡ್ಡಲ್ಲಿ ಕೂಡ ನಮ್ಮ ರವಿ ಮಾಮ ಆಗ್ಬೋದು, ಹಿಂದೆ ನಮ್ಮ ವಿಷ್ಣು ಸರ್ ಆಗ್ಬೋದು, ರಾಜ್ಕುಮಾರ್ ಸರ್ ಆಗ್ಬೋದು, ಅವರೆಲ್ಲ ಎಷ್ಟು ವರ್ಷಗಳ ಕಾಲ ಬದುಕಿದ್ರು, ಎಷ್ಟು ನಿಂತೆಂಥ ಸಿನಿಮಾಗಳನ್ನೆಲ್ಲ ಮಾಡ್ಕೊಟ್ಟು ಹೋಗಿದ್ದಾರೆ. ಆದರೂ ಕೂಡ ಈಗಲೂ ನೋಡಿ, ಈ ನಮ್ಮ ಯುವಕ ವ್ಯವಸ್ಥೆಯಲ್ಲಿ ಕೂಡ ಎಷ್ಟೋ ಜನ ಈಗಲೂ ಸಾವನ್ನಪ್ತಾ ಇದ್ದಾರೆ. ಯಾಕೆಂದರೆ ಅವ್ರಿಗೆಲ್ಲ ನೀವು ನೋಡ್ತಾ ಇರ್ತೀರಾ, ಎಷ್ಟೋ ಜನ ಅವಕಾಶಗಳಿಗೆ ಇಲ್ಲದೆ ಇರೋದ್ರಿಂದ ಬದುಕ್ತಾ ಇದ್ದಾರೆ. ಎಷ್ಟೋ ಜನ ಈಗ ಅವಕಾಶಗಳಿದ್ದು ನೋಡಿ, ಕೆಲವ್ರಿಗೆ ಅವಕಾಶ ಇರುತ್ತೆ, ಕೆಲವ್ರಿಗೆ ಅವಕಾಶ ಇದ್ದರೆ ಇನ್ನೊಂದು ದುಡ್ಡು ಇರಲ್ಲ ಅವ್ರ ಹತ್ರ ಅಷ್ಟೇ. ಕೆಲವ್ರಿಗಂತೂ ದುಡ್ಡು ಇರುತ್ತೆ, ಅವಕಾಶಗಳಿರಲ್ಲ. ಇದನ್ನೆಲ್ಲ ನಾವು ನೋಡ್ತಾ ಇರ್ಬೋದು. ಅಂತಂದರೆ ನಮ್ಮ ಒಂದು ಚಿತ್ರರಂಗ ಯಾವ ಮಟ್ಟಕ್ಕೆ ಹೋಗ್ತಾ ಇದೆ ನೋಡಿ. ಸಾಕಷ್ಟು ಚಲನಚಿತ್ರಗಳನ್ನು ಮಾಡಿರ್ತಕ್ಕಂಥ ನಟರೆಲ್ಲ ಇವತ್ತು ಸಾವನ್ನಪ್ತಾ ಇದ್ದಾರೆ. ಎಷ್ಟೆಷ್ಟೋ ಜನ ಹಿಂದೆ ಎಲ್ಲ ನೋಡಿ, ನಾನು ಅವನಲ್ಲ ಮತ್ತು ಅವಳು ಅನ್ನೋ ಸಿನಿಮಾ, ಯಾರು ನಮ್ಮ ಇವರು ವಿಜಯ ರಾಘವೇಂದ್ರ ಅವರು ಆಗ್ಬೋದು, ಅವರ ಒಂದು ಪತ್ನಿ ಸ್ಪಂದನ ವಿಜಯ ರಾಘವೇಂದ್ರ ಆಗ್ಬೋದು, ಮತ್ತು ಹಿಂದೆ ಎಲ್ಲ ರಾಕೇಶ್ ಪೂಜಾರಿ ಆಗ್ಬೋದು, ಅವರು ಒಂದು ಹಾರ್ಟ್ ಅಟ್ಯಾಕ್, ಒಂದು ಭೀಕರ ಹಾರ್ಟ್ ಅಟ್ಯಾಕ್ ಆಗಿತ್ತಲ್ಲ, ಅದು ಕೂಡ ಘಟನೆಯನ್ನು ಗಮನಿಸಿದಾಗ ನಮ್ಮ ಯುವಕರಲ್ಲಿ ಎಂತೆಂಥ ಕಾಯಿಲೆಗಳು ಬಂದು ಹೇಗೆಲ್ಲ ಸಾಯ್ತಾ ಇದ್ದಾರೆ ನೋಡಿ. ಲಾಸ್ಟ್ ಟೈಮು ಅಪರ್ಣ ಅನ್ನೋ ಒಂದು ಸಾವು, ಅಪರ್ಣ ಮೇಡಮ್ ಅವರು ಕೂಡ ಮಜಾ ಟಾಕೀಸಲ್ಲಿ ಎಷ್ಟು ಫೇಮಸ್ ಆಗಿದ್ರು, ನಟಿಯಾಗಿದ್ರು, ಅವರು ಒಂದು ಸಾವು ಕೂಡ ಹೇಗಾಯಿತು ನೋಡಿ. ಸಡನ್ಲಿ ಹೀಗೆ ಒಂದು 10 ದಿನ 15 ದಿನಕ್ಕೊಂದ್ಸಲ ಸಾವುಗಳು ಆಗ್ತಾನೇ ಇದೆ ನಮ್ಮ ಅದರಲ್ಲೂ ಕೂಡ ನಮ್ಮ ಯುವ ನಟ ನಟಿಯರೇ ಜಾಸ್ತಿ ಸಾಯ್ತಾ ಇರೋದು ನೋಡಿ. ವಯಸ್ಸಾದರಂತೂ ಆಯಸ್ಸು ಮುಗಿದ ಮೇಲೆ ಮುಗೀತು, ಇಲ್ಲ ಅಂತಲ್ಲ. ಆದರೆ ನಮ್ಮ ಯುವತಿ ನಟಿಯರೆಲ್ಲ ಹೀಗೆ ಸಾಯ್ತಾ ಇದ್ರೆ ನಮ್ಮ ಮುಂದೆ ನಮ್ಮ ಸ್ಯಾಂಡಲ್ವುಡ್ನ ಕಾಪಾಡ್ಕೊಂಬರುವಂಥ ಒಂದು ಶಕ್ತಿ ಯಾರಿಗೆಲ್ಲ ಇದೆ ನೋಡಿ. ಈಗಾಗಲೇ ಸ್ಯಾಂಡಲ್ವುಡ್ಡಲ್ಲಿ ಎಂತೆಂಥ ಸಿನಿಮಾಗಳನ್ನ ಕೊಟ್ಟಿರ್ತಕ್ಕಂಥ ಹೀರೋಗಳೆಲ್ಲ ಸಿನಿಮಾ ಮಾಡ್ತಾನೆ ಇಲ್ಲ ನೋಡಿ. ಎಷ್ಟೋ 1-2 ಸಿನಿಮಾ ಮಾಡಿಬಿಡ್ತಾರೆ, ಇನ್ನು ಬಿಟ್ಬಿಡ್ತಾರೆ. ಏನವರು ಅದೇನು ಹೊಟ್ಟೆಪಾಡ್ಗೋ ಇಲ್ಲ ಏನೋ ದುಡ್ಡು ಮಾಡ್ಕೊಂಡು ಹೋಗ್ಬಿಡ್ತಾರೋ, ಅದು ಬೇರೆ ವಿಷಯ. ಆದರೆ ಮುಂದೆ ಸಿನಿಮಾ ಮಾಡ್ತಾರೋ ಇಲ್ವಾ ಅಂತಕ್ಕಂಥದ್ದು ಒಂದು ಕನ್ಫ್ಯೂಷನ್, ಎಲ್ರಿಗೂ ಕೂಡ ಕನ್ಫ್ಯೂಷನ್ನೇ. ಯಾಕೆಂತಂದರೆ ಸಿನಿಮಾದಲ್ಲಿ ಒಂದು ಸಿನಿಮಾವನ್ನು ಮಾಡಬೇಕು, ಒಂದು ಸಿನಿಮಾವನ್ನು ಮಾಡಿ ಅದನ್ನು ಒಂದು ಸ್ಯಾಟಲೈಟ್ ಮೂವಿಯನ್ನು ಮಾಡಿ ಅದನ್ನು ರಾಷ್ಟ್ರಾದ್ಯಂತ ಬೇಡ, ಸದ್ಯಕ್ಕೆ ರಾಜ್ಯಾದ್ಯಂತ ಪಬ್ಲಿಷ್ ಮಾಡಬೇಕು ಅಂತಂದರೆ ಅದು ಎಲ್ಲರ ಕೈಲೂ ಆಗಲ್ಲ. ಯಾಕೆಂತಂದರೆ ಅದಕ್ಕೆ ಆದಂಥ ಒಂದು ರೂಲ್ಸ್ ರೆಗ್ಯುಲೇಷನ್ ಇದ್ದೇ ಇರುತ್ತೆ. ಅದಕ್ಕೆ ಆದಂಥ ಒಂದು ಪಬ್ಲಿಸಿಟಿ ಬೇಕೇ ಬೇಕಾಗುತ್ತೆ ಜನಗಳಿಗೆಲ್ಗ. ಅದು ಪಬ್ಲಿಸಿಟಿ ಇದ್ದಾಗಲೇ ಜನಗಳು ಬಂದು ನೋಡ್ತಕ್ಕಂಥದ್ದು, ಇಲ್ಲಾಂದರೆ ಯಾರು ಕೂಡ ಜನಗಳು ಸಿನಿಮಾ ನೋಡೋಕ್ಕೆ ಬರಲ್ಲ ನೋಡಿ. ಆದರೂ ಕೂಡ ದೊಡ್ಡ ಮಟ್ಟದಲ್ಲಿ ಇಟ್ಕೊಂಡವರೆಲ್ಲ ಈ ರೀತಿ ಕೊನೆಯದಾಗಿ ಸಣ್ಣದಾಗಿ ಬಿಡ್ತಾರೆ. ಸಣ್ಣದಾಗಿ ಸೋಲೋದು ಮಾತ್ರ ಅಲ್ಲ, ಏನಾದರೂ ಒಂದು ಆರೋಗ್ಯಕ್ಕೆ, ಏನಾದರೂ ಅವರ ಒಂದು ಮನೆ ಪರ್ಸ್ನಲ್ ವ್ಯವಹಾರಕ್ಕಾಗಿ ತುತ್ತಾಗಿ ಸಿನಿಮಾವನ್ನೇ ಮಾಡೋದು ಬಿಟ್ಬಿಡ್ತಾರೆ. ಎಷ್ಟೋ ಜನ ಅಷ್ಟೇ ನಮ್ಮ ಸ್ಯಾಂಡಲ್ವುಡ್ಡಲ್ಲೂ ಕೂಡ ಈಗಲೂ ಅಷ್ಟೇ ಸಿನಿಮಾವನ್ನು ಯಾಕೆ ಮಾಡ್ತಾ ಇಲ್ಲ ನಮ್ಮ ಸ್ಯಾಂಡಲ್ವುಡ್ಡಲ್ಲಿ ನೋಡಿ. ನಮ್ಮ ಸ್ಯಾಂಡಲ್ವುಡ್ಡಲ್ಲಿ ಎಷ್ಟೋ ಜನ ಒಂದೊಂದು ಸಿನಿಮಾಗೆ 2 ಸಿನಿಮಾಗೆ ಸುಸ್ತಾಗಿ ಬಿಟ್ಬಿಟ್ಟಿದ್ದಾರೆ. ಸಾಕಪ್ಪ ಸಾಕು ಸಿನಿಮಾ ಇಂಡಸ್ಟ್ರಿ ನೋಡಿ. ಎಷ್ಟೋ ಜನ ಕೆಲವರು ಸಿನಿಮಾ ಇಂಡಸ್ಟ್ರಿ ಬೇಡ ಅಂತ ಆಟೋ ಡ್ರೈವರ್ಗಳಾಗಿ ಬಂದು ಎಷ್ಟೋ ಜನ ಕಾಲ ಕಳೀತಾ ಇದ್ದಾರೆ. ಯಾಕೆಂದರೆ ಹೊಟ್ಟೆಪಾಡು ನೋಡ್ಕೊಬಿಟ್ಟಿದ್ದಾರೆ. ಸಿನಿಮಾ ಇಂಡಸ್ಟ್ರಿಯಲ್ಲಿ ಇತ್ತಾಗಿ ಸಕ್ಸಸ್ಸು ಕಾಣ್ಬೋದು, ಗೆಲುವು ಕಾಣ್ಬೋದು, ಸೋಲು ಕಾಣ್ಬೋದು. ಯಾಕೆಂದರೆ ಪರಿಸ್ಥಿತಿ ಆ ರೀತಿ ಇರುತ್ತೆ. ಸಿನಿಮಾ ಇಂಡಸ್ಟ್ರಿಯ ಪರಿಸ್ಥಿತಿ, ಸಿನಿಮಾ ಅಂತ ಬಂದಾಗ ಎಲ್ಲರೂ ಕೂಡ ಫ್ಯಾನ್ಸ್ ಆಗಲ್ಲ, ಎಲ್ಲರೂ ಬಂದು ಸಿನಿಮಾವನ್ನು ನೋಡಲ್ಲ. ಅದೆಲ್ಲ ನಿಮಗೂ ಕೂಡ ಗೊತ್ತಿರುವಂಥ ವಿಷಯನೇ. ಯಾಕೆಂತಂದರೆ ಸಿನಿಮಾದಲ್ಲಿ ನಾವು ಒಂದು ಪಬ್ಲಿಸಿಟಿ ಅಂತ ಏನಿದೆ, ಜನಗಳಿಗೆ ಒಳ್ಳೊಳ್ಳೆ ಸಿನಿಮಾಗಳನ್ನ ಕೊಡಬೇಕು. ಒಳ್ಳೊಳ್ಳೆ ಸಿನಿಮಾಗಳನ್ನ ನಾವು ಮಾಡ್ಕೊಂಬಂದು ಒಳ್ಳೊಳ್ಳೆ ಸಾಂಗ್ಸ್ಗಳನ್ನ ಕೊಟ್ಟಾಗ ಜನ ನಮ್ಮ ಹತ್ರ ಬರೋದು ಅಂತ ಕೂಡ ಎಷ್ಟೋ ಜನ ಅಂದ್ಕೊಂಡಿರ್ತಾರೆ. ಬಟ್ ಹಾಗಿದ್ರು ಕೂಡ ಎಷ್ಟೋ ಜನ ಸೋತೋಗ್ಬಿಡ್ತಾರೆ. ಎಷ್ಟೋ ಜನ ಇವತ್ತು ಕೂಡ ಸಿನಿಮಾವನ್ನು ಪಬ್ಲಿಷ್ ಮಾಡೋದಕ್ಕೆ ಬರೋದೇ ಇಲ್ಲ, ಸಿನಿಮಾವನ್ನು ಮಾಡೋದಕ್ಕೆ ಹೋಗೋದೇ ಇಲ್ಲ. ಯಾಕೆಂತಂದರೆ ಅಂಥ ಪರಿಸ್ಥಿತಿ ಇದ್ದಾಗ ನಾವೀಗ ಏನು ಮಾಡೋದಕ್ಕಾಗಲ್ಲ. ಸವಾಲುಗಳನ್ನ ಎದುರಿಸಬೇಕಾಗುತ್ತೆ, ಸಿನಿಮಾ ಮಾಡಲೇಬೇಕಾಗುತ್ತೆ. ಇಲ್ಲಾಂದರೆ ನಾವೊಬ್ಬ ನಾರ್ಮಲ್ ವ್ಯಕ್ತಿಯಾಗಿ ಕೂರಲೇಬೇಕಾಗುತ್ತೆ ಅನ್ನೋ ಒಂದು ಪರಿಸ್ಥಿತಿ. ಇದು ನೋಡಿ ತಿಳ್ಕೊಬೇಕು ಸ್ನೇಹಿತರೆ.